ಈ ಸ್ವದೇಶಿ ಮೇಳದಲ್ಲಿ ನಾವೀಗ ಸ್ವತಃ ಊರಿನಲ್ಲಿ ತಯಾರಾಗಿರುವಂತಹ ಒಂದಷ್ಟು ತಿಂಡಿ ತಿನಿಸುಗಳನ್ನು ನೋಡ್ಬೋದು. ಶೃಂಗೇರಿಯ ಬಾಳೆಕಾಯಿ ಚಿಪ್ಸ್ ಆಗಿರ್ಬೋದು, ಸಖಿ ಸಂಭ್ರಮ ಅಂದರೆ ಮಹಿಳೆಯರಿಗಾಗಿ ಕೈವಗ್ಗ, ಕಾಟನ್ ಸೀರೆಗಳು, ಹಾಗೆ ಖಾದಿ ಈ ಥರ ಉಡುಪುಗಳು ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಇನ್ನೂ ವಿಶೇಷ ಏನು ಗೊತ್ತಾ, ನಮ್ಮ ಊರಲ್ಲಿ ತಯಾರಾಗುವಂಥ ಹಪ್ಪಳ ಎಲ್ರಿಗೂ ಫೇವ್ರೇಟ್ ಅಲ್ಲ. ಹಪ್ಪಳ, ಮನೆಯಲ್ಲಿ ತಯಾರಾಗುವಂಥ ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಇಲ್ಲಿ ಬಂದರೆ ನಮಗೆ ರಾಶಿ ರಾಶಿ ಉಪ್ಪಿನಕಾಯಿಗಳ ಬಾಕ್ಸ್ ಕಾಣಲಿಕ್ಕೆ ಸಿಗುತ್ತೆ. ಈ ಉಪ್ಪಿನಕಾಯಿಗಳೆಲ್ಲವೂ ಕೂಡ ಸ್ವತಃ ಮನೆಯಲ್ಲೇ ತಯಾರಾಗಿರುವಂಥದ್ದು. ಸೊ ಎಲ್ರಿಗೂ ಪಕ್ಕ ಇಷ್ಟ ಆಗುತ್ತೆ. ಹಾಗೆ ನಾವು ಇನ್ನೂ ಮುಂದೆ ನೋಡ್ತಾ ಹೋದರೆ ನಮಗೆ ಸಾಕಷ್ಟು ಸೀರೆಗಳು ಇಲ್ಲಿ ಇರೋದನ್ನು ಕೂಡ ನಾವು ನೋಡ್ಬೋದು. ಈ ಕಡೆ ನೋಡಿದರೆ ಕುರ್ತಾಗಳಿದೆ, ಈ ಕಡೆ ನೋಡಿದರೆ ವಿವಿಧ ಕಲರ್ಫುಲ್ ಆಗಿರುವಂತಹ ಸೀರೆಗಳು ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಕಡೆ ನೀವು ಈಚೆ ನೋಡ್ಬಿಡಿ, ಇಲ್ಲಿ ಒಂದಷ್ಟು ಸೋಪ್ ಆಗಿರ್ಬೋದು, ಮನೆಯ ದಿನನಿತ್ಯ ಸಾಮಗ್ರಿಗಳು, ಉತ್ಪನ್ನಗಳು ಕೂಡ ನಾವು ಕಾಣ್ತಾ ಇರ್ಬೋದು. ಹಾಗೆ ಇಲ್ಲಿ ಒಂದಷ್ಟು ಉತ್ಪನ್ನಗಳು, ಹೋಮ್ ಪ್ರಾಡಕ್ಟ್ಗಳಾಗಿರ್ಬೋದು, ಅದರ ಜೊತೆಗೆ ಜುಮ್ಕಾಸ್ ಆಗಿರ್ಬೋದು, ಈ ನೋವಿನ ಎಣ್ಣೆಗಳಾಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ನಾವೀಗ ಒಂದೇ ಸೂರಿನಲ್ಲಿ ಖರೀದಿ ಮಾಡಬಹುದಾಗಿರುವಂಥ ಸುವರ್ಣಾವಕಾಶ. ಆ್ಯಂಡ್ ನಾನು ಮತ್ತೊಂದು ಹೇಳೋದು, ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳ ಅಂದರೆ ಇದು ಯಾವತ್ತೂ ಮಿತ ದರದಲ್ಲಿರುತ್ತೆ, ಹಾಗೆ ನಮ್ಮ ಬಳಕೆಗೂ ಕೂಡ ಹಿತವಾಗಿರುತ್ತೆ. ಇಂತಹ ಉತ್ಪನ್ನಗಳು ಈಗ ಫಸ್ಟ್ ಟೈಮ್ ನಮ್ಮ ಪುತ್ತೂರಿಗೆ ಬಂದಿರೋ ಅಂಥದ್ದು. ನಾವು ಪುತ್ತೂರಿನ ಜನತೆ ಎಲ್ಲರೂ ಬಂದು ಇದನ್ನು ಖರೀದಿ ಮಾಡಿದರೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಟೂತ್ ಪೇಸ್ಟ್ಗಳಾಗಿರ್ಬೋದು ಪರಿಚಯನೇ ಇರಲಿಲ್ಲ. ಆದರೆ ದಿನ ಕಳೆದಂತೆ ಆಧುನೀಕರಣ ಆಗ್ತಾ ನಮಗೊಂದಷ್ಟು ಕೆಮಿಕಲ್ ಮಿಶ್ರಿತವಾಗಿರುವಂತಹ ಉತ್ಪನ್ನಗಳ ಪರಿಚಯ ಆಗುತ್ತೆ. ದೇಸಿ ಸೊಗಡು ಮಾಯ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ನನಗೆ ಸ್ವದೇಶಿ ಮೇಳಕ್ಕೆ ಬಂದಾದ ಮೇಲೆ ಗೊತ್ತಾಯಿತು, ದೇಸಿ ಸೊಗಡು ಇನ್ನೂ ಕೂಡ ಉಳ್ಕೊಂಡಿದೆ ಅಂತ. ಇಲ್ಲಿ ನೋಡಿ, ಈ ಬಾಚಣಿಗೆ, ಈ ಬ್ರಷ್ ಆಗಿರ್ಬೋದು, ಇದಾಗಿರ್ಬೋದು, ಇದು ಟೂತ್ ಪೇಸ್ಟ್ ಅಲ್ಲ, ಬದಲಾಗಿ ನಾವು ನಮ್ಮ ಹಲ್ಲನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರ ಬಳಸಬಹುದಾಗಿರುವಂತಹ ಒಂದು ಹುಡಿ. ಇದು ಯಾವತ್ತೂ ಕೂಡ ಒಂದು ಕ್ರಾಂತಿಕಾರಿ ಉತ್ಪನ್ನ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ದಂತ ಮಂಜರಿ ಸ್ವಯಂ ಕಲ್ಪ ಅನ್ನುವಂಥ ಉತ್ಪನ್ನ ಇದು ನಮಗೆ ಅತ್ಯಂತ ಕಡಿಮೆ ದರ, ಹಾಗೆ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಿರುವಂತಹ ಸಾಕಷ್ಟು ಉತ್ಪನ್ನಗಳು ಇವತ್ತಿಗೂ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ತಂಡ, ಶಿರಸಿಯ ತಂಡ ನಮ್ಮ ಜೊತೆಗಿರೋ ಅಂಥದ್ದು. ನಮಗೆ ಹಾಗೆ ಈ ಉತ್ಪನ್ನಗಳು ಬೇಕು ಅಂದರೆ ಖಂಡಿತ ಇಲ್ಲಿ ಬಂದಾಗ ಪ್ರೀತಿಯಿಂದ ಮಾತನಾಡಿಸಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅವ್ರ ಹತ್ರ ಪಡ್ಕೋಬೋದು. ಖಾಲಿಯಾದರೆ ಚಿಂತೆ ಮಾಡಬೇಡಿ, ನಮಗೆ ಮತ್ತೆ ಈ ಸೇವೆಯನ್ನು ಒದಗಿಸೋಕ್ಕಿಂತ ತಂಡದವರು ಸ್ವಯಂಕಲ್ಪ.com ತಂಡದ ಮೂಲಕ ಸಪೋರ್ಟನ್ನು ಮಾಡ್ತಾರೆ.
ನೋಡಿದ್ದೀರಾ, ಬಟ್ ಸ್ವದೇಶಿ ಮೇಳದಲ್ಲಿ ನಾನೀಗ ನೋಡ್ತಾ ಇದ್ದೇನೆ. ಸೊ ಇದೇ ನೋಡಿ ನಮ್ಮ ಹತ್ರ ಇರುವಂತಹ ಮ್ಯಾಜಿಕ್ ಟವಲ್. ಈ ಟವಲ್ನ ಯೂಸ್ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಬನ್ನಿ ಎಕ್ಸ್ಪರಿಮೆಂಟ್ ಆಗಿ ತೋರಿಸ್ತೇನೆ. ಸೊ ಈಗ ಕಂಪ್ಲೀಟಾಗಿ ನೀರನ್ನು ಚೆಲ್ಕೊಂಡ್ಬಿಟ್ವಿ ನಾವು. ಬಟ್ ಈ ಮ್ಯಾಜಿಕ್ ಟವಲನ್ನು ಹಾಕ್ಕೊಂಡು ಕೂಡಲೇ ಕಂಪ್ಲೀಟಾಗಿ ನೀರು ಎಬ್ಸಾರ್ಬ್ ಆಗುತ್ತೆ. ನಮಗೆ ಟವಲು ಕೂಡ ಒದ್ದೆ ಇದೆ ಅಂತ ಫೀಲ್ ಆಗೋದಿಲ್ಲ. ಆ್ಯಂಡ್ ಇನ್ನೂ ಏನಪ್ಪ ಅಂದರೆ ನಮ್ಮನೆ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪಾತ್ರೆಗಳಿಂದ ಚೆಲ್ಲಿರುವಂತಹ ನೀರುಗಳಾಗಿರ್ಬೋದು, ಎಲ್ಲ ರೀತಿಯ ಕ್ಲೀನಿಂಗ್ಗಳಿಗೆ ಇದನ್ನು ಬಳಸ್ಕೋಬೋದು. ಹಾಗೆ ಹೆಣ್ಮಕ್ಳಿಗೋಸ್ಕರ ಏನಾದರೂ ವೆಟ್ ಆದರೆ, ಕೂದಲು ವೆಟ್ ಆಗಿದ್ದರೆ ಅದನ್ನು ಡ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮ್ಯಾಜಿಕ್ ಟೇಬಲನ್ನು ಬಳಸ್ಕೊಳ್ಳೋದೇ ಇದರ ವಿಶೇಷತೆ. ಆ್ಯಂಡ್ ನನಗೆ ಖಂಡಿತ ಗೊತ್ತಿರಲಿಲ್ಲ ಈ ಥರದೊಂದು ಟೇಬಲ್ ಇರುತ್ತೆ ಅಂತ. ಸ್ವದೇಶಿ ಮೇಳಕ್ಕೆ ಬಂದೇ ಗೊತ್ತಾಗಿದ್ದು. ನೀವು ಕೂಡ ಈ ಥರದೊಂದು ಬ್ಯೂಟಿಫುಲ್ ಆಗಿರುವಂತಹ ಟೇಬಲ್ ಬೇಕು ಅಂದರೆ ಈಗ ಸ್ವದೇಶಿ ಮೇಳಕ್ಕೆ ಕಾಫಿ, ಟೀ, ಸಾಂಬಾರು, ಅರಿಶಿನ, ಕುಂಕುಮ, ಬಟ್ಟೆ ವಾಷಿಂಗ್ ಹಾಕಿದಾಗ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಆಗಿರೋಂಥ ಕಲರು, ಮತ್ತು ತಂತಿ ಮೇಲೆ ಒಣಗಾಕ್ದಾಗ ರಶ್ ಹಿಡಿದಿರೋ ಕಲರು, ಎಲೆಡಿಕೆ ಅಭ್ಯಾಸ ಇರೋರಿಗೆ, ಗುಡ್ಕ ಅಭ್ಯಾಸ ಇರೋರಿಗೆ, ಬಾಳೆಕಾಯ್ದು, ಟೊಮೊಟೊ ಕಲೆ, ಅಡಿಕೆ ಕಲೆ, ಇದಿಷ್ಟು ಕೂಡ ರಿಮೂವ್ ಮಾಡೋವಂಥದ್ದು ಮನೆಯಲ್ಲಿ ಡ್ರೈ ಕ್ಲೀನ್ ಮಾಡ್ಕೊಂಡು ವಾಷಿಂಗ್ ಹಾಕೋಂಥ ಮೆಟೀರಿಯಲ್ ಮೇಡಮ್ ಇದು. ಬಟ್ಟೆ ಮೇಲೆ ಈ ಥರ ಸ್ಟೈನ್ ಇತ್ತು ಅಂತಂದರೆ ನಿಮಗೆ 2 ಲಿಕ್ವಿಡ್ ಬರುತ್ತೆ. ಚಿಕ್ಕದೊಂದು ದೊಡ್ಡದೊಂದು 2 ಲಿಕ್ವಿಡ್ ಬರುತ್ತೆ. ಫಸ್ಟು ಚಿಕ್ಕದನ್ನು 2 ರಿಂದ 3 ಡ್ರಾಪ್ ಹಾಕಿ ಅದಕ್ಕೆ ಸ್ಟೈನ್ ಏನಿದೆ ಅದು ಸ್ಮೂತ್ ಮಾಡುತ್ತೆ. ಓಕೆ. ನಂತರ ದೊಡ್ಡ ಲಿಕ್ವಿಡ್ ಏನಿದೆ ಇದನ್ನು ಕೂಡ ಪಿನ್ ಹೋಲ್ ಮಾಡ್ಕೊಳ್ಳಿ, ಇದನ್ನ ಇಟ್ಕೊಂಡು ರಬ್ ಮಾಡಿ. ಓಕೆ. ವಾವ್. ರಬ್ ಮಾಡಿ ಬಟ್ ಮತ್ತೆ ಲೈಟಾಗಿ ಉಳ್ಕೊಂತು ಅಂದರೆ ಜಸ್ಟ್ 2 ರಿಂದ 3 ಡ್ರಾಪ್ ಮತ್ತೆ ತೋರಿಸಿ ಸ್ಟೈನ್ ಮಾಡಿ. ಓಕೆ. ಏರಿಯಾ ಏನಿದೆ ಇದು ಕಲೆ ತೆಗೆದ ನಂತರ ಏರಿಯಾನ ಒಂದ್ಸಲ 2 ಸಲ ನೀರಲ್ಲಿ ಡಿಪ್ ಮಾಡಿ ನಂತರ ರೆಗ್ಯುಲರ್ ವಾಷಿಗೆ ಹಾಕೊಳ್ಳೋಂಥದ್ದು. ಸೂಪರ್ ಸರ್, ವೆರಿ ನೈಸ್. ಬಟ್ಟೆ ಒಗೆಯದೇ ಕೂಡ ನಾವೊಂದು ಕಲೆನ ತೆಗಿಬಹುದು ಅಂತ ಪ್ರೂವ್ ಮಾಡ್ತಾ ಇದೆ ಇವಾಗ. ಖಾಲಿ ಬಟ್ಟೆಗೇನಾ ಅಥವಾ ವೆಹಿಕಲ್ಗೆಲ್ಲ ಯೂಸ್ ಆಗುತ್ತಾ? ಕಾರ್ದು ಲೆದರ್ ಸೋಫಾ ಸೀಟ್ ಕವರು, ಕಾರ್ ಡ್ಯಾಶ್ ಬೋರ್ಡು, ಕಾರಲ್ಲಿ ಮಕ್ಕಳು ಯಾವ್ದಾದ್ರು ಒಂದು ಫೈಬರ್ ಐಟಮ್ ಮೇಲೆ ಒಂದು ಸ್ಟೈನ್ ಅವರು ಶೂ ಇಂದ ಮಾಡಿರೋ ಕಲೆ ಆಗಲಿ, ಇಲ್ಲ ಅವರು ಏನಾದ್ರು ಫುಡ್ ಒಳಗಡೆ ಕೂತ್ಕೊಂಡು ತಿನ್ನುವಾಗ ಮಾಡಿರೋ ಕಲೆ ಆಗಲಿ, ಇನ್ನು ಮನೆ ಒಳಗಡೆ ಟೈಲ್ಸ್ ಮೇಲೆ ಡಿಸೈನ್ ಮಾಡೋಂಥ ಮಕ್ಕಳು ತುಂಬ ಜನ ಇದ್ದಾರೆ. ಅದು ಬಿಟ್ಟರೆ ಗೋಡೆ ಮೇಲೆ, ಇನ್ನು ಕಿಚನ್ನಲ್ಲಿ ಇವರು ಕುಕಿಂಗ್ ಮಾಡೋ ಟೈಮಲ್ಲಿ ಕೆಲವೊಂದು ಹಾರ್ಡ್ ಆಗಿರೋಂಥ ಕಲೆ ಹೋಗಲ್ಲ, ಟೈಲ್ಸ್ ಮೇಲೆ ಆಗಲಿ ಅವ್ರದ್ದು ಶೆಲ್ಫ್ ಮೇಲೆ ಆಗಲಿ, ಅದನ್ನೆಲ್ಲ ರಿಮೂವ್ ಮಾಡುವಂಥದ್ದು. ಮನೆ ಒಳಗಡೆ ಕೂಡ ಲೆದರ್ ಸೋಫಾ ಸೆಟ್ ಕವರ್ ಇತ್ತು ಅಂದರೆ ಅದರಲ್ಲಿ ಆಗಿರೋಂಥ ಸ್ಟೈನ್ ತೆಗಿಬೋದು. ಮಕ್ಕಳದ್ದು ವೈಟ್ ಕಲರ್ ಶೂ ಯೂಸ್ ಮಾಡೋಕ್ಕೆ ಪರ್ಫೆಕ್ಟು. ಲಾಂಡ್ರಿ ಕೊಟ್ಟರೆ ಅದೇ ಶೂಗೆ 400 ಇಂದ 500ವರೆಗೂ ಚಾರ್ಜಸ್ ಮಾಡ್ತಾರೆ. ಸೊ ಇದನ್ನು ಈ ಮೆಟೀರಿಯಲ್ನ ನೀರು ಹಾಕ್ತಾನೆ ವಾಶ್ ಮಾಡೋಂಥ ಮೆಟೀರಿಯಲ್ ಇದು. ಅದೇನೇ ಕಲೆ ಇದ್ದರೂ ಕೊಳೆ ಇದ್ದರೂ ಕೂಡ ಜಸ್ಟ್ ಒಂದು 5 ರಿಂದ 10 ಡ್ರಾಪ್ ಡಿಪ್ ಮಾಡಿ ಅದು ಕಾಟನ್ ಬಟ್ಟೆಲಿ ವಾಸಿಸಿದ್ರೆ ಶೂ ಶೈನಿಂಗ್ ಚೇಂಜ್ ಆಗುತ್ತೆ. ವೆರಿ ನೈಸ್. ಎಲ್ಲಿಂದ ಇದು ಆಕ್ಚುಲಿ ನೀವು ಬಂದಿರುವಂಥದ್ದು? ಪ್ರಾಡಕ್ಟ್ ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ವೆರಿ ನೈಸ್. ಈಗ ಖಾಲಿ ಆಯಿತು ಅಂದರೆ ಹೆಂಗೆ ಆರ್ಡರ್ ಮಾಡಬೇಕಾ? ಮಾಡ್ತು ಅಂದರೆ ನಾವು ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ, ಪ್ಲಸ್ ಕೊರಿಯರ್ ಚಾರ್ಜಸ್ ಅವ್ರದ್ದು ಇರುತ್ತೆ. ಓಕೆ. 200 ಪ್ಲಸ್ ಕೊರಿಯರ್ ಚಾರ್ಜಸ್. ನಾವು ಇಲ್ಲಿ ಮಾತ್ರ ಈವೆಂಟಲ್ಲಿ ಪೈನಾಪಲಿಂದ ಜಿಲೇಬಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ. ಇವ್ರು ನನಗೋಸ್ಕರ ಕೊಡೋಕ್ಕೆ ಅಂತ ತಯಾರು ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಪೈನಾಪಲ್ ಫೇವ್ರೇಟ್ ಆಗಿರೋದಕ್ಕೂ ನನಗೆ ಪೈನಾಪಲ್ ಜಿಲೇಬಿ ಸಿಗ್ತಾ ಇರೋದಕ್ಕೂ ವಾವ್ ಅಂತ ಅನಿಸ್ತಾ ಇದೆ. ತಿಂತ ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಚನ್ನಪಟ್ಟಣದ ಗೊಂಬೆಗಳು ಕೂಡ ನಮಗೆ ಇವಾಗ ಇದೇ ಒಂದು ಸೂರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ವಿಶೇಷ, ಈ ಹೆಗ್ಗೋಡು ದಿರಿಸುಗಳಂತ ಹೇಳ್ತೇವೆ ನೋಡಿ, ಹೆಗ್ಗೋಡಿನಲ್ಲಿ ಸಿಗುವಂತಹ ಕಾವಿ ಕುರ್ತಗಳಾಗಿರ್ಬೋದು ಅಥವಾ ಧೋತಿಗಳಾಗಿರ್ಬೋದು, ನಮ್ಮ ಒಂದು ಪಕ್ಕಾ ಟ್ರೆಡಿಷ್ನಲ್ ರಿಚ್ನೆಸ್ಸನ್ನು ಇನ್ನೂ ಡೆವಲಪ್ ಮಾಡೋವಂತಹ ಉತ್ಪನ್ನಗಳು ಎಲ್ಲ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಕೋಕೋ ಗುರು ಅವರ ಎಣ್ಣೆ ಕೂಡ ಇದೆ. ಅದರ ಜೊತೆಗೆ ಒಂದು ಸೈಡ್ ನೋಡಿದರೆ ಪುಸ್ತಕಗಳು ಕಾಣ್ತಾ ಇದೆ. ಮೈ ಡಾಕ್ಟರ್ ಅಂತ ಹೇಳಿ ಒಂದು ಥೆರಪಿ ಮೆಷಿನನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಹಾಗೆ ಮನೆ ಉತ್ಪನ್ನಗಳಾಗಿರುವಂತಹ ಇವೆಲ್ಲಗಳು ಸೋಪಿಂದ ಹಿಡಿದು
ಸಗದಾಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮ್ಮದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನನಗೆ ಉಪ್ಪಿನಕಾಯಿಗಳು ಕೂಡ ಕಾಣಿಸ್ತಾ ಇದೆ. ಇದು ರಾಜಸ್ಥಾನಿ ಮತ್ತೆ ಕೆಲವು ಉಪ್ಪಿನಕಾಯಿಗಳು ಕೂಡ ಇಲ್ಲಿ ಇದೆ. ಓಕೆ ವೆರಿ ನೈಸ್. ಸೊ ಈಗ ಹಾಗೆ ಇದೇ ತರ 3-4 ಉಪ್ಪಿನಕಾಯಿ ಸ್ಟಾಲ್ಗಳು ಕೂಡ ಇದೆ. ಸೊ ಬೆನಕ ಈವೆಂಟ್ಸ್ ಕುಂದಾಪುರ, ನಮ್ಮ ಕರಾವಳಿ, ಕುಂದಾಪುರ ಕರಾವಳಿ ಏನು ಬೇರೆ ಬೇರೆ ಅಲ್ಲ, ಅದ್ರ ಸ್ವಲ್ಪ ದೂರ ಇದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದಿರೋ ಅಂಥದ್ದು. ಹೇಗೆ ಅನಿಸ್ತಾ ಇದೆ ಇವತ್ತು? ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾವು ಮೊದಲ ಬಾರಿಗೆ ಬ್ರಹ್ಮಾವರದ ಹಲಸು ಮೇಳ ಮಾಡಿತ್ತು ನಮ್ಮ ಇದರಲ್ಲಿ. ಹಾಗೆ ಭಟ್ಕಳ, ಸಾಗರ, ಅಂಕೋಲ, ಕುಮಟಾ ಭಾಗದಲ್ಲೆಲ್ಲ ಮಾಡಿ ಈ ಕಡೆ ರೆಸ್ಪಾನ್ಸ್ ಬರಲಿಕ್ಕೆ ಹೋಗಿ, ಪುತ್ತೂರಲ್ಲಿ ಮಾಡಿ ಅಂತ ರೆಸ್ಪಾನ್ಸ್ ಬರಲಿಕ್ಕೆ ಹೋಗಿ ನಾವು ಪುತ್ತೂರಲ್ಲಿ ಮೊದಲ ಬಾರಿಗೆ ಒಂದು ಸ್ವದೇಶಿ ಮೇಳನ ಆಯೋಜನೆ ಮಾಡಿತ್ತು. ರೆಸ್ಪಾನ್ಸ್ ಚೆನ್ನಾಗಿದೆ. ನಾಳೆ ಇನ್ನೂ 3 ದಿನ ಇದೆ. 3 ದಿನ ಕೂಡ ಅತಿ ಹೆಚ್ಚು ಜನ ಬಂದು ನಿಮ್ಮ ಝೂಮ್ ಟಿ ವಿ ವಾಹಿನಿಯಲ್ಲಿ ಸ್ವಲ್ಪ ಪ್ರಚಾರ ಆಗಿ ಇನ್ನೂ ಜನರಿಗೆ ರೀಚ್ ಆಗಬೇಕು. ಯಾಕಂದರೆ ಕೆಲವರಿಗೆ ಬಂದಿದ್ದಾರೆ, ಕೆಲವಷ್ಟು ಈಗ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ರೀಚ್ ಆಗಬೇಕು. 70ಕ್ಕಿಂತ ಹೆಚ್ಚು ಸ್ಟಾಲ್ಗಳಿದೆ. ಬೆನಕಾಯಿ ಇದು ಉಪ್ಪಿನಕಾಯಿ ಅಂತಲ್ಲ, ಖಾದಿ, ಹೆಡ್ಗೋಡ್ ಖಾದಿ, ಇಳಕಲ್ ಸಾರಿ, ಜಿಲೇಬಿ, ನೀವು ಹೇಳಿದಾಗ ಫುಡ್ ಸ್ಟಾಲ್ಗಳಿದೆ. ಹಾಗೆ ಇನ್ನಿತರ ವಿಭಿನ್ನ ಪುತ್ತೂರಲ್ಲಿ ಇಲ್ಲದೆ ಇರುವಂಥ ಸುಮಾರು ಐಟಮ್ಸ್ ಇಲ್ಲಿರೋದೆ ಇದೆ. ಅವು 4 ದಿನ ಸಿಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಇಲ್ಲಿ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಹಾಗೆ ಸ್ವದೇಶಿ ಉತ್ಪನ್ನಗಳಿಗೆ ಜೊತೆಗೆ ನಮ್ಮ ಲೋಕಲ್ ಉತ್ಪನ್ನಗಳಿಗೆ ಸಪೋರ್ಟ್ ಮಾಡುವ, ನಮ್ಮ ಉತ್ಪನ್ನಗಳಿಗೆ ಸಪೋರ್ಟ್ ಮಾಡಿದಾಗ ಉದ್ಯೋಗ ಅವಕಾಶ ಕೂಡ ಸಿಗುತ್ತೆ. ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ಇದೆ. ಇಲ್ಲಿ ಬಂದವರನ್ನು 200-300 ಜನ ಇರ್ಬೋದು. ಆ 200 ಜನರಿಂದ 1000 ಜನ ಅದರಿಂದ ಹಿಂದ್ಗಡೆ ಕೆಲಸ ಮಾಡೋರು ಇರ್ತಾರೆ. ಅಂದರೆ ಮಾಡುವವರಿಗೆ, ರೆಡಿ ಮಾಡಲಿಕ್ಕೆ ಮಾಡೋರು, ಅವರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ನಾವು ಇಂಥ ಅವಕಾಶಗಳನ್ನ ನಾವು ಯೂಸ್ ಮಾಡಿಕೊಡುವ. ಹಾಗೆ ಪುತ್ತೂರು ಸುತ್ತಮುತ್ತಲ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಪ್ರಚಾರ ಮಾಡಿ, ಎಲ್ಲರಿಗೂ ಕೂಡ ನೀವು ಸಹಕಾರ, ನಿಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಪರ್ಫೆಕ್ಟಾಗಿ ಸರ್ ಕೂಡ ಹೇಳಿದ್ದಾರೆ. ಅದು ಏನಪ್ಪ ಅಂದರೆ ಉದ್ಯೋಗಾವಕಾಶ ಸಿಗಲೇಬೇಕು ಪ್ರತಿಯೊಬ್ಬರಿಗೂ. ಇಲ್ಲಿ ಬಂದಿರೋ ಅಂಥವ್ರು ಎಲ್ಲರೂ ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಇಷ್ಟೆಲ್ಲ ಉತ್ಪನ್ನಗಳನ್ನು ತಯಾರು ಮಾಡಿ ಇಷ್ಟು ದೂರ ಬಂದಿರೋ ಅಂಥದ್ದು ನಮಗೆಲ್ಲರಿಗೆ ಈ ಒಂದು ಸೇವೆ ಸಿಗ್ತಾ ಇದೆ ಅಲ್ವಾ? ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಶಿವಮೊಗ್ಗ, ಉಡುಪಿ, ಮಂಗಳೂರು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಸ್ ಸರ್ ಮಾತನಾಡುವಾಗ ಇಳಕಲ್ ಸೀರೆ ಬಗ್ಗೆ ಹೇಳುವಾಗ ಹಾಡೇ ನೆನಪಾಗೋಯ್ತು, ಇಳಕಲ್ ಸೀರೆ ಉಟ್ಕೊಂಡು ಅಂತ. ಸೊ ಆ ಹಾಡೆಲ್ಲ ಈಗ ನೆನಪಾಗ್ತಾ ಇದೆ. ಯಾಕಪ್ಪ ಅಂದರೆ ಇದು ಸ್ವದೇಶಿ ಮೇಳ. ನಮ್ಮ ಒಂದು ಸ್ವದೇಶದ ಮೇಲಿನ ಪ್ರೀತಿ, ಅಭಿಮಾನ, ಹಾಗೆ ಇಲ್ಲಿನ ಉತ್ಪನ್ನಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಿದಷ್ಟು ನಮ್ಮವರು ಬೆಳೀತಾರೆ, ನಾವು ಜೊತೆಯಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬನ್ನಿ, ಸರ್ ಹೇಳಿದ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಪಕ್ಕಾ ಇಷ್ಟಪಡ್ತೀವಿ. ಹೆಲ್ತ್ ಆ್ಯಂಡ್ ಸ್ಕಿನ್ನಿಗೆ ತುಂಬ ಬೆಸ್ಟ್ ಅಂತ ನಾನು ಹೇಳ್ತೇನೆ. ನನ್ನ ಆಯ್ಕೆ ಯಾವತ್ತೂ ಆಯುರ್ವೇದ ಆಗಿರುತ್ತೆ, ಟು ಬಿ ಮೋರ್ ಫ್ರ್ಯಾಂಕ್. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಸದ್ಗುರು ಆಯುರ್ವೇದ ಸೋಪ್ ಆಗಿರ್ಬೋದು, ಆಲೋವೆರಾ ಶ್ಯಾಂಪು ವಿತ್ ಕಂಡೀಷ್ನರ್, ಆಲೋವೆರಾ ಸೋಪ್, ರಕ್ತಚಂದನ ಸೋಪ್, ಹೀಗೆ ಸಾಕಷ್ಟು ನಮ್ಮ ಊರಿನ ಉತ್ಪನ್ನಗಳನ್ನು ಇಟ್ಟಿರೋವಂಥದ್ದು. ದೇಸಿ ಸೊಗಡನ್ನು ಇಟ್ಕೊಂಡು ಗ್ರೋನ್ ಆಗಿರೋವಂತಹ ಉತ್ಪನ್ನಗಳಿವು. ನೀವು ಟ್ರೈ ಮಾಡಿ, ಇಷ್ಟಪಡ್ತೀರಾ? ನಿಮ್ಮನೇಲಿ ಹಳೆ ರೇಷ್ಮೆ ಸೀರೆ ಇದೆಯಾ? ಉಟ್ಟು ಬೋರಾಗಿ ಅದರ ಹರಿದು ಹೋಗಿ ಅಯ್ಯೋ ಇನ್ನು ಉಡೋಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿ, ವೇಸ್ಟ್ ಆಗುತ್ತಲ್ಲ, ದುಡ್ಡು ಕೊಟ್ಟು ತಗೊಂಡಿದ್ದೀನಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ಇಲ್ಲಿ ಸೀದಾ ಬಂದರೆ, ಸ್ಟ್ರೈಟ್ ಬಂದರೆ ಇವ್ರು ಕಾಣ್ಲಿಕ್ಕೆ ಸಿಗ್ತಾರೆ ನೋಡಿ. ಇವ್ರ ಹತ್ರ ಬನ್ನಿ, ನೀವು ನಿಮ್ಮ ಹಳೆ ರೇಷ್ಮೆ ಸೀರೆನ ಇವ್ರ ಹತ್ರ ಕೊಟ್ಬಿಡಿ. ಇವರು ಆ ರೇಷ್ಮೆ ಸೀರೆಯ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ನಿಮಗೋಸ್ಕರ ಆ ರೇಷ್ಮೆ ಸೀರೆಗೆ ತಕ್ಕುದಾದ ಹಣವನ್ನು ಕೊಟ್ಟೇ ಬಿಡ್ತಾರೆ. ಇದು ನಿಮಗೂ ಲಾಭ ಆಗಿರುತ್ತೆ. ಹಾಗೆ ನಿಮ್ಮ ರೇಷ್ಮೆ ಸೀರೆಯ ಬದಲಾಗಿ ನೀವು ಇನ್ನೊಂದು ಯಾವುದೋ ಸೀರೆಯನ್ನು ಖರೀದಿ ಮಾಡೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಹೆಸರು ಏನು ಗೊತ್ತಾ? ಜಯಶ್ರೀ ಎಂಟರ್ಪ್ರೈಸಸ್ ಅಂತ ಇದೆ. ಇವರ ಮುಖ ನೋಡ್ಕೊಳ್ಳಿ ನೀವು.
ಹಲಸಿನ ಹಣ್ಣು ಹೋಳಿಗೆ. ನಾನು ಹಲಸಿನ ಹಣ್ಣು ಹೋಳಿಗೆ ಟ್ರೈ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿಯಾಗಿದೆ. ನೀವೇ ಮಾಡಿದ್ದಾ? ತುಪ್ಪ ಹಾಕ್ಕೊಟ್ಟಿದ್ದಾರೆ. ಸೂಪರ್. ಮನೆಯಲ್ಲೇ ಮಾಡೋದಲ್ಲ, ಈಗ ಇಲ್ಲೇ ಮಾಡ್ತಿದ್ದೀರಾ? ಇದು ಮನೆ ಹೋಮ್ ಪ್ರಾಡಕ್ಟ್. ಇಲ್ಲಿ ಬಂದರೆ ಮಾತ್ರ ಬಿಸಿ ಬಿಸಿಯಾಗಿ ಸಿಗುತ್ತೆ ಆಯ್ತಾ? ಓಕೆ, ನಾಳೆ ಸ್ಯಾಟರ್ಡೆ ಶನಿವಾರ ಪೈನಾಪಲ್, ಚಿಕ್ಕು, ಕ್ಯಾರೆಟ್ ಹೋಳಿಗೆ ಸಿಗುತ್ತೆ ಇಲ್ಲಿ ಸ್ಪೆಷಲ್. ಭಾನುವಾರ ಏನು ಸಿಗುತ್ತೆ ನೋಡಬೇಕು. ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಓಕೆ, ಹಾಗಾದರೆ ಮೆನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಇದಂತೂ ಪಕ್ಕ ಹಲಸಿನ ಹಣ್ಣು ಹೋಳಿಗೆ ಹೇಗೋ ಚಿಕ್ಕು, ಕ್ಯಾರೆಟ್, ಪೈನಾಪಲ್ ಹೋಳಿಗೆ ಕೂಡ ಸಿಗುತ್ತೆ. ಘಮಘಮಿಸು ರುಚಿಯಾದ ಹೋಳಿಗೆ ನಮ್ಮ ಸಾನ್ನಿಧ್ಯ ಹೋಳಿಗೆ ಮನೆ ಸ್ವೀಟ್ನಲ್ಲಿ ಸಿಕ್ಕಿದರೆ ಇನ್ನು ಬುಕ್ಸ್, ಬಟ್ಟೆಗಳು, ನೋವಿನ ಎಣ್ಣೆಗಳು, ಅದರ ಜೊತೆಗೆ ಒಂದಷ್ಟು ಮನೆಯಲ್ಲಿ ಬಳಸಬಹುದಾಗಿರುವಂತಹ ಉತ್ಪನ್ನಗಳು ನಮಗೆ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಸಭಾಂಗಣದಲ್ಲಿ ಸಿಗ್ತಾ ಇದೆ. ರುಚಿಯಾದ ಜಿಲೇಬಿ ಕೂಡ ಒಂದು ಕಡೆ ಬಿಸಿ ಬಿಸಿಯಾಗಿ ತಯಾರಾಗುತ್ತೆ. ಜೊತೆಗೆ ನಿಮಗೆ ಏನೇ ಬೇಕಂದ್ರೂ ಕೂಡ ಈಗ ಸ್ವದೇಶಿ ಮೇಳದಲ್ಲಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಕಡಿಮೆ ದರ, ಹಾಗೆ ಅತ್ಯಂತ ಉತ್ಕೃಷ್ಟವಾದ ಗುಣಮಟ್ಟ, ಇವೆಲ್ಲದರ ಜೊತೆಗೆ ಸ್ವದೇಶಿ ಮೇಳ ನಮ್ಮ ಪುತ್ತೂರಿನಲ್ಲಿ ಸನ್ನದ್ಧ ಆಗಿದ್ದು ಇನ್ನೂ ಈ ಚಾನ್ಸ್ ಸಿಗುತ್ತೋ ಇಲ್ವೋ ಖಂಡಿತ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಆ್ಯಂಡ್ ಎವರ್ ಬ್ಯೂಟಿಫುಲ್ ಆಗಿರೋಂಥ ಅಪರ್ಚುನಿಟಿ. ಪುತ್ತೂರಿಗರೇ ತಡ ಮಾಡಬೇಡಿ, ನಿಮ್ಮ ಪ್ರೀತಿಯ ಸ್ವದೇಶಿ ಉತ್ಪನ್ನಗಳ ಖರೀದಿಗಾಗಿ ಈಗ ಅರುಣಾ ಕಲಾ ಮಂದಿರಕ್ಕೆ ಭೇಟಿ ನೀಡಿ. ನಾನು ಈ ಥರದ ಒಂದಷ್ಟು ವಿಚಾರಗಳ ಅಪ್ಡೇಟ್ಸ್ ಮೂಲಕ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರಿ ಝೂಮ್ ಇನ್ ಟಿವಿ. ನಮಸ್ಕಾರ.